ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷಿತ್ ಮೌರ್ಯ ಯೂಟ್ಯೂಬ್ ಚಾನಲ್ 2026ನ ಮೊದಲ ವಿಡಿಯೋ. ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದೋ ಇಶ್ಯೂಸ್ಗಳಿಂದ ನಾನು ಯೂಟ್ಯೂಬ್ ಮಾಡೋದು ನಿಲ್ಲಿಸಿದ್ದೆ. ಮತ್ತು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ತಾನೇ ಎದ್ಬಿಟ್ಟು ಹೊರಗಡೆ ಫ್ರೆಶ್ ಗಾಳಿ ತಾಣ ಅಂತ ಬಂದೆ. ಆದರೆ ಸಿಕ್ಕಾಪಟ್ಟೆ ಚಳಿ. ನೋಡಿದ್ರಲ್ಲ, ರಂಗೋಲಿ ನಾನು ಸಂಕ್ರಾಂತಿ ದಿನ ಹಾಕಿದ್ದೆ. ಈಗ ಇನ್ನೂ ನಮ್ಮ ಮನೆಯವರು ಮಗ ಮಲಗಿದ್ದಾರೆ. ಅದಕ್ಕೆ ಚಳಿ ಅಂದ್ಬಿಟ್ಟು ಬಾಗಿಲಿಡ್ತಾ ಇದ್ದೀನಿ. ಫಸ್ಟು ಟೀ ಕಾಸ್ಕೊಂಡು ಕುಡಿದ್ಬಿಟ್ರೆ ಸ್ವಲ್ಪ ಬೆಚ್ಚಗಾಗುತ್ತಲ್ಲ, ಬೇರೆ ಕೆಲಸಗಳೆಲ್ಲ ಮಾಡ್ಕೋಬೋದು ಅಂದ್ಬಿಟ್ಟು ಟೀ ಇಡ್ತಾ ಇದ್ದೀನಿ. ಟೀಗಿಟ್ಬಿಟ್ಟು ಕಸ ಎಲ್ಲ ಹೊಡ್ಕೊತೀನಿ. ಬನ್ನಿ ಈಗ ಟೀ ಮಾಡೋಣ. ಎಷ್ಟು ಚಳಿ ಇದೆ ಅಂದರೆ ಈ ವರ್ಷ 10-11 ಗಂಟೆ ಆದರೂ ಚಳಿ ಹೋಗಲ್ಲ. ಬಿಸಿಲಲ್ಲೇ ಇರಬೇಕು ಅನಿಸುತ್ತೆ. ನಮ್ಮ ಮನೇಲಂತೂ ಸೀಟಿನ ಮನೆ, ಮರಗಳೆಲ್ಲ ಇದ್ದಾವೆ, ಬಿಸಿಲು ತಾಗೋದೇ ಇಲ್ಲ. ಯಾವಾಗಲೂ 24 ಅವರ್ಸು ಚಳಿನೇ ಆಗ್ತಾ ಇರುತ್ತೆ ಮನೆ ಒಳಗೆ. ಹೊರಗಡೆ ಹೋದ್ರೇ ಬಿಸಿಲಲ್ಲಿ ಕೂತ್ಕೊಂಡ್ರೆ ಮಾತ್ರ ಬಿಸಿ ಅನಿಸುತ್ತೆ ಅಷ್ಟೇ. ಚಳಿಲಿ ಹೊತ್ತು ಬೇಗ ಹೇಳೋಕ್ಕೂ ಆಗಲ್ಲ, ಏನೂ ಇಲ್ಲ. ಬೆಳಿಗ್ಗೆನೇ ನನ್ನ ಮಗು 8:00ವರೆಗೆ ವ್ಯಾನ್ ಇರೋದ್ರಿಂದ ಬೇಗನೆ ಎದ್ದವನಿಗೆ ಲಂಚ್ ಎಲ್ಲ ಪ್ರಿಪೇರ್ ಮಾಡಬೇಕು. ಆದರೆ ಈ ಚಳೀಲಿ ಬೇಗ ಎದ್ದೇಳೋಕ್ಕೆ ಆಗಲ್ಲ. ಆದರೆ ಏನೋ ಮಾಡಿ ಎದ್ದು ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೇ ಬಾಗಿಲಿಟ್ಬಿಡ್ತೀವಿ, ಎದ್ದು ಬಾಗಿಲು ತೆಗಿಯಲ್ಲ ನಾನು. ಬಿಸಿಲು ಬರೋವರೆಗೂ ತೆಗಿಯಲ್ಲ. ಒಂದು 7 ಗಂಟೆ 6:30 7 ಗಂಟೆವರೆಗೂ. ಆಮೇಲೆ ತೆಗಿತೀನಿ. ಬಿಸಿಲು ಅವಾಗ ಸ್ವಲ್ಪ ಲೈಟಾಗಿ ಒಳಗಡೆ ಬೀಳುತ್ತೆ ಅಂತ. ಈಗ ಟೀಗಿಟ್ಟೆ. ಈಗ ಕಸ ಹೊಡೆಯೋಣ ಅಂತ ಬಂದೆ. ಟೀ ಆಗೋಷ್ಟರಲ್ಲಿ ಒಳಗಡೆದೊಂದು ಕಸ ಹೊಡ್ಕೊಂಡ್ಬಿಡ್ತೀನಿ. ಹೊರಗಡೆದು ಆಮೇಲೆ ಹೊಡ್ಕೊತೀನಿ. ಇವಾಗೇ ಹೊಡಿತಿದ್ದೆ, ಬಟ್ ಚಳೀಲಿ ಹೊಡಿಯೋಕ್ಕಾಗಲ್ಲ. ಅದಕ್ಕೆ ಒಳಗಡೆದು ಹೊಡ್ಕೊಂಬಿಟ್ಟು ಟೀ ಕುಡಿದು ಆಮೇಲೆ ಹೊರಗಳ್ದು ಹೊಡಿತೀನಿ. ನನ್ನ ಮಗನ ಇಷ್ಟೊತ್ತಿಗೆ ಎದ್ದಾಳಬೇಕಿತ್ತು, ಇನ್ನೂ ಎದ್ದಿಲ್ಲ. ಟೀ ಮಾಡಿಬಿಟ್ಟು ಅವನ್ನ ಎದ್ದಾಳಿಸ್ತೀನಿ. ಯಾಕಂದರೆ ಅವ್ನು ಇನ್ನೂ ಹೋಮ್ವರ್ಕ್ ಇದೆ, ಮುಗ್ದಿಲ್ಲ. ಈಗಲೇ ಎಲ್ಲ ಕಸ ಹೊಡೆದು ಅನ್ನೋ ಟೈಮ್ 5:52 ಆಯಿತು. ನಾನು ಈ ಥರ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಮೂಡ್ ಫ್ರೆಶ್ ಆಗಿಬಿಡಿ ಅಂದ್ಬಿಟ್ಟು ದೇವ್ರ ಸಾಂಗ್ಸ್ನ ಹಾಕೊಂಡು ಕೇಳ್ತಾ ಇರ್ತೀನಿ. ಹಾಗಾಗಿ ಅಲ್ಲಿ ಹಾಕಿಟ್ಟಿದ್ದೀನಿ. ನಮ್ಮ ಮನೆಯವ್ರ ಮೊಬೈಲ್ ಮಲಗಿದ್ರಲ್ಲ, ಅದರಲ್ಲಿ ಸಾಂಗ್ ಹಾಕ್ತೀನಿ. ಈಗ ಇಲ್ಲಿ ಟೀ ಆಗಿದೆ. ನನ್ನ ಮಗನ ಎದ್ದಾಳಿಸ್ತೀನಿ. ಅಂದರೆ 6 ಗಂಟೆ ಆದರೆ ಮತ್ತೆ ಅವ್ನು ಲೇಟಾಗಿದ್ದರೆ ಹೋಮ್ವರ್ಕ್ ಬರೆಯಲ್ಲ, ಏನೂ ಇಲ್ಲ. ಟೈಮ್ ಆಗಿದೆ, ನಾನು ಆಟ ಆಡಿಲ್ಲ, ಅದು ಇದು ಅಂತ ಹೇಳ್ತಿರ್ತಾನೆ. ಬರೆಯಲ್ಲ ಅವನು. ಅದಕ್ಕೆ ನೋಡಿ ಇವಾಗ ಎದ್ದಾಳಿಸ್ದೆ. ಅವ್ರ ಅಪ್ಪಾಜಿ ಇನ್ನೂ ಮಲಗಿದ್ದಾರೆ. ಅಪ್ಪಾಜಿ ಬಾಡಿಗೆ ಹೋಗಿದ್ದರು, ಹಾಗಾಗಿ ಇನ್ನೂ ಮಲಗಿದ್ದಾರೆ ಅವರು. ನಾನು ಎದ್ದಾಳ್ಸೋಕೆ ಹೋಗಲ್ಲ ಅವ್ರನ್ನ. ಅವರು ಎದ್ದಾಳೋದು. ನೋಡಿ ಬಂದುಬಿಟ್ಟು ಅವನು ಗುಡ್ ಮಾರ್ನಿಂಗ್ ಅಮ್ಮ ಅಂತ ಅಂತಿದ್ದ. ಗುಡ್ ಮಾರ್ನಿಂಗ್ ಎತ್ತೆ ಹೇಳ್ತಾ ಇದ್ದ, ಯೂಟ್ಯೂಬ್ ಮಾಡ್ತಿದ್ದೀಯಾ, ಒಂದು ಮಾತಾಡು ಇವಾಗೇನೆ ಅಂತ ಹೇಳ್ತಾ ಇದ್ದ. ಬಟ್ ನನಗೆ ಸ್ವಲ್ಪ ಕೆಮ್ಮಾಗಿರೋದ್ರಿಂದ ನನಗೆ ಅವಾಗೇನು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಬೆಳಗ್ಗೆ ಅಂದರೆ ಕೆಮ್ಮಾದ ನಿಜ, ಮಾತೇ ಆಡೋಕ್ಕಾಗಲ್ಲ. ಅಷ್ಟು ಏನೋ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ. ಹಾಗಾಗಿ ಮಾತಾಡ್ತಿರ್ಲಿಲ್ಲ. ಈಗ ವೀಡಿಯೋ ಮಾಡಮ್ಮ ನಂದು ಅಂತ ಹೇಳ್ತಿದ್ದ. ಅವನಿಗೂ ಇಷ್ಟ. ಅವಾಗ ಮಾಡ್ತಾಯಿದ್ನಲ್ಲ, ಕೇಳ್ತಾ ಇದ್ದೆ, ಯಾಕಮ್ಮ ನಿಲ್ಲಿಸ್ದೆ, ಮಾಡೋವಾ ನೀನು ಯೂಟ್ಯೂಬ್ ಚಾನಲ್ಲು ಅಂತ. ಮಾಡೋಣ ಅಂತ ಹೇಳ್ತಿದ್ದ. ಹಾಗಾಗಿ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಇದು 2026 ಅಲ್ಲಾದರೂ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನನ್ನ ಮೊಬೈಲ್ ಸ್ವಲ್ಪ ಇಶ್ಯೂಸಿಂದ ವೀಡಿಯೋ ಮಾಡೋಕ್ಕೂ ಅದಕ್ಕೆಲ್ಲ ಸ್ಟೋರೇಜ್ ಫುಲ್ ಆಗ್ತಿತ್ತು, ಮೊಬೈಲ್ ಹ್ಯಾಂಗ್ ಆಗ್ತಾಯಿತ್ತು. ಈ ಪ್ರಾಬ್ಲಮ್ಸಿಂದ ನನಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ನಾನು ಸ್ಟಾಪ್ ಮಾಡಿದೆ. ತಿರ್ಗಾ ಇಲ್ಲ, ಏನಾದರೂ ಆಗಲಿ ನಾನು ಸ್ಟಾರ್ಟ್ ಮಾಡಿದೆ. ಅವನು ಕೇಳ್ತಾ ಇದ್ನಲ್ಲ, ಅದಕ್ಕೆ ಈಗ ನಾನು ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ನೆನ್ನೆ ಮಿಕ್ಸಿ ಹಾಕಿ ಅದು ಬ್ಯಾಟರ್ ರೆಡಿ ಮಾಡಿದ್ದೆ. ಅದಕ್ಕೆ ಇವಾಗ ಚಟ್ನಿ ಮಾಡೋಕ್ಕಂತ ಕಡಲೆಬೀಜ ಹುರ್ಕೊತಾ ಇದ್ದೀನಿ. ಎಲ್ಲ ಚಟ್ನಿ ರೆಡಿ ಮಾಡಿ ಈಗ ಹೊರಗ್ಳು ಕಸ ಹೊಡೆಯೋಣ ಅಂದ್ಬಿಟ್ಟು ಕಡಲೆಬೀಜ ಎಲ್ಲ ಹುರಿದಿಟ್ಟು ಬಂದೆ. ಇವಾಗ ಕಸ ಎಲ್ಲ ತುಂಬ್ಕೊಂಡು ಹೊರಗ್ಳದು ಎಲ್ಲ ಕಸ ಹೊಡಿಬೇಕು. ಹೊರಗಡೆ ಕಸ ಹೊಡಿತಾ ಇದ್ದೀನಿ. ನಾನು ಕಾಣಿಸ್ತಿದ್ದೀನಿ ಎಲ್ಲೋ ಗೊತ್ತಿಲ್ಲ. ಆ ಕಡೆ ಕತ್ಲಿದೆ ನೋಡಿ, ಆ ಕಡೆ ಹೊಡಿತಾ ಇದ್ದೀನಿ. ನಮಗೆ ಇಲ್ಲಿ ಅವನ್ನೇ ವೀಡಿಯೋ ಮಾಡ್ತೀನಿ ಅಂತ ವೀಡಿಯೋ ಮಾಡ್ತಾಯಿದ್ದ. ಚಳಿಲಿ ಅವನದ್ದು ನಾವು ಎಷ್ಟು ಚಳಿ ಅಂತ ಇದನ್ನು ಮಾಡ್ತೀವಿ, ಅವ್ನು ಸ್ವೆಟ್ರೇ ಹಾಕೋಣಲ್ಲ ಗೈಸ್. ಯಪ್ಪ ಎಷ್ಟು ಹೇಳ್ತೀನಿ ನಾನು, ಚಳಿ ಆಗಲ್ಲ ಅಂತ. ಅವ್ನು ಟೋಪಿ ಇಡಲ್ಲ, ಅವ್ನು ಸ್ವೆಟ್ರ್ ಹಾಕಲ್ಲ.
ಎಲ್ಲಿ ಥಂಡಿ ಜಾಸ್ತಿ ಆಗಿ ಅವ್ನಿಗೆ ಹುಷಾರಾಗ ಮೊದಲೇ ಅವ್ನು ಸ್ಕೂಲ್ ಫಂಕ್ಷನ್ ಬೇರೆ ಐತೆ, ಅದನ್ನೇ ಹೇಳ್ತಾ ಇರ್ತೀನಿ ನಾನು, ಸ್ಕೂಲ್ ಫಂಕ್ಷನ್ ಚೆನ್ನಾಗಿಲ್ದಂಗೆ ಇದು ಮಾಡಿ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತ. ಆದ್ರೂ ಅವ್ನು ಕೇಳಲ್ಲ, ಇಟ್ಕೊಳ್ಳೋದೇ ಇಲ್ಲ ಅವನ್ನ. ಇಟ್ಕೊಂತಾನೆ ಮತ್ತೆ ಬಂದು ಬಿಚ್ಚಾಕ್ಬಿಡ್ತಾನೆ. ಎಲ್ಲ ಕಸ ಹೊಡ್ಬಿಟ್ಟು ಬಾಕ್ಲಿ ಉದ್ದಾಸ್ಲೆಲ್ಲ ನೀರು ಹಾಕಿ ತೊಳೆಯೋಣ ಬಟ್ಟಿಡೋಣ ಅಂದ್ಬಿಟ್ಟು ಈಗ ಬಂದೆ. ಬೆಳಗ್ಗೆ ನೀರು ಮುಡ್ಕೊಳಕ್ಕಾಗಲ್ಲ, ಅಷ್ಟು ಥಂಡಿ ಇರ್ತವೆ. ಯವ್ವ, ಹೆಣ್ಮಕ್ಳದ್ದು ಕಷ್ಟ ಅಲ್ವಾ. ಎಲ್ಲನೂ ಮಾಡಬೇಕು, ಎಲ್ಲನೂ ಸಹಿಸ್ಕೊಂಡ್ಲು ಬೇಕು, ಇಲ್ಲಾಂದರೆ ಆಗಲ್ವಲ್ಲ. ಬೆಳಗ್ಗೆ ಆಗ್ತಾ ಆಯ್ತು ನೋಡಿ. ಇನ್ನು ನೋಡಿ ಹೆಂಗಿದೆ ವಾತಾವರಣ ಬೆಳಗ್ಗೆ ಫ್ರೆಶ್ ಆಗಿರೋದು ಇದೆಯಲ್ಲ, ಎಷ್ಟೇ ಬೇಜಾರು ಮೂಡಿದ್ರೂ ಹೊರಟೋಗ್ಬಿಡುತ್ತೆ. ಸೂರ್ಯನು ಹುಟ್ತಾ ಇದ್ದ. ನಾನು ಇಲ್ಲಿ ಬಟ್ಟೆಲ್ಲ ಇಡ್ತಾ ಇದ್ದೀನಿ. ಬೆಳಗ್ಗೆ ಈ ಥರ ಮಾಡಿದ್ರೂ ಒಂಥರ ಚೆಂದ, ಒಂಥರ ಚೆನ್ನಾಗಿರುತ್ತೆ. ಯಾವಾಗೂ ಮಾಡಿಬಿಟ್ರೆ ಅದು ಇಷ್ಟನೇ ಆಗಲ್ಲ. ಇವಾಗ ಯಾವ ಕೆಲಸ ಯಾವಾಗ ಮಾಡೋಕೆ ಅದೇ ಟೈಮಿಗೆ ಮಾಡಿದ್ರೇ ಅದು ಚೆನ್ನಾಗಿ ಅನ್ಸೋದು. ನನಗೆ ಈ ಥರ ಬೆಳಗ್ಗೆನೇ ಇದ್ದು ರಂಗೋಲಿ ಹಾಕಬೇಕು ಅಂದರೆ ತುಂಬ ಇಷ್ಟ. ಉದಸ್ಲು ಈ ಥರ ಎಲ್ಲ ತೊಳೆದ್ಬಿಟ್ಟು, ಬಟ್ ಇವಾಗ ನೀರು ಮುಟ್ಟೋಕ್ಕೆ ಒಂಥರ ಚಿಂತೆ ಆಗ್ತಾ ಇರುತ್ತೆ. ಅವ್ರು ಮುಟ್ಬೇಕಲ್ವ ನೀರು, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಅವನೇ ವೀಡಿಯೋ ಮಾಡ್ತಾ ಇರೋದು, ಯಾಕಂದರೆ ನಂದು ಫ್ರಂಟ್ ಕ್ಯಾಮ್ರಾ ನೀಟಾಗಿ ಬರೋಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲೇ ಮಾಡಬೇಕು. ನಾನೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂದರೂ ಸ್ವಲ್ಪ ಪ್ರಾಬ್ಲಮ್ಮು. ಅವ್ನು ಇರೋದನ್ನ ವೀಡಿಯೋ ಮಾಡ್ತೀನಿ ಅಂತ, ಹಂಗಾಗಿ ಅವ್ನಿಗೆ ಕೊಟ್ಟಿದ್ದೆ ವೀಡಿಯೋ ಮಾಡೋಕ್ಕೆ. ನೋಡಿ ಈ ಥರ ಬಟ್ಟಿಟ್ಟು ನಾನು ಡೈಲಿ ರಂಗೋಲಿ ಹಾಕ್ತಾಯಿರ್ತೀನಿ, ಬೇರೆ ಬೇರೆ ಥರ. ಇಲ್ಲೂ ರಂಗೋಲಿ ಹಾಕ್ತಾಯಿದ್ದೆ. ಇಲ್ಲಿ ಇರೋದಕ್ಕೆ ಅದನ್ನ ಅಳಿಸೋದಕ್ಕೆ ಮನಸ್ಸು ಬರೋಲ್ಲ, ಬಣ್ಣ ತುಂಬಿರೋದಕ್ಕೆ ಅಲ್ವಾ. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿ ಬಣ್ಣ ತುಂಬಿರ್ತೀವಿ, ಮತ್ತು ಅದು ನಮ್ಮ ಕೈಯಾರನೇ ಇದು ಮಾಡಬೇಕು ಅಂದರೆ ಮನಸ್ಸೇ ಬರೋಲ್ಲ. ಆದರೂ ಇವತ್ತು ಶನಿವಾರ ನಮ್ಮ ಮನೇಲಿ ವಾರ ಇರೋದ್ರಿಂದ ಅದೆಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಅದನ್ನೆಲ್ಲ ತೆಗಿತೀನಿ. ಈಗ ನೋಡಿ ಚಟ್ನಿ ಎಲ್ಲ ರೆಡಿ ಮಾಡಿದ್ನಲ್ಲ, ಕಡಲೆ ಬೀಜ, ಕಡಲೆ, ಹಸ್ರುಗಾಯಿ, ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಿದ್ದೆ, ಹುಣಸೆಹಣ್ಣು, ಉಪ್ಪು ಎಲ್ಲವೂ. ಈಗ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಕೆಮ್ಮು ಆಗಿಬಿಟ್ಟಿದೆ ಗಾಯ್ಸ್. ಅಪ್ಪ ಶೀತದಲ್ಲಿ ಕೆಮ್ಮು ನೆಗಡಿ ಆದರೆ ಮಾತಾಡೋಕ್ಕೆ ಆಗಲ್ಲ. ನಿಮ್ಗೇನಾದರೂ ಅದು ಪ್ರಾಬ್ಲಮ್ ಅನಿಸ್ತಾ ಇದ್ದರೆ ಸಾರಿ. ಅಂದರೆ ಕೆಮ್ಮು ಮಾತಾಡ್ತಾ ಒಂದ್ಸಲ ಕೆಮ್ಮು ಬಂದುಬಿಡುತ್ತೆ, ತಡ್ಕೊಳಕ್ಕಾಗಲ್ಲ. ನೈಟ್ ಟ್ಯಾಬ್ಲೆಟ್ ತಗೊಂಡಿದ್ದೆ, ಹಂಗಾಗಿ ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಇಲ್ಲಾಂದರೆ ನಾನು ಇವಾಗ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಿರ್ಲಿಲ್ಲ, ಮಾತಾಡಿದ್ದೀನಿ ಅಂದರೆ ಕೆಮ್ಮು ಸ್ಟಾರ್ಟ್ ಆಗ್ತಾಯಿತ್ತು. ಹಾಗಾಗಿ ನೋಡಿ ಇವಾಗ ಮಿಕ್ಸಿಗೆ ಹಾಕೋಣ ಅಂತ ಜಾರಿಗೆ ಹಾಕೋಂತ ಇದ್ದೀನಿ. ಏನಾದರೂ ಮಾಡೋಣ ಅಂದರೆ ನಮ್ಗೆ ತರಕಾರಿ ಆ ಥರದ್ದು ಏನೂ ತಿನ್ನಲ್ಲ. ಹಂಗಾಗಿ ಇಡ್ಲಿ ಮಾಡು ಅಂತ ಇದ್ದೆ. ಇಡ್ಲಿ ಮಾಡೋಕ್ಕೆ ಮಾಡಿದ್ದೆ, ಅದಕ್ಕೆ ಚಟ್ನಿ ಮಾಡ್ತಾಯಿದ್ದೀನಿ. ಸಪ್ರೇಟಾಗಿ ನಮಗೆ ಸಾಂಬಾರು ಮಾಡ್ಕೋಬೇಕು, ಇಡ್ಲಿ ಸಾಂಬಾರು ಮಾಡ್ತೀನಿ. ಆದರೆ ಅವನು ಮಾತ್ರ ಚಟ್ನಿ ಮತ್ತು ಇಡ್ಲಿ, ಅವ್ನು ಸಾಂಬಾರು ತಿನ್ನಲ್ವಲ್ಲ, ಅವ್ನು ಕಳಿಸ್ಬಿಟ್ಟು ಆಮೇಲೆ ನಾನು ಸಾಂಬಾರು ಮಾಡ್ತೀನಿ. ಎಲ್ಲದಕ್ಕೂ ಒಂದು ಚಟ್ನಿ ಮಾತ್ರ ಬೇಕು, ಯಾವುದಕ್ಕೂ ಸಾಂಬಾರು ಒಂದು ತಿಳಿ ಸಾಂಬಾರು ಬೇಕು. ಒಂದು ತರಕಾರಿ ತಿನ್ನಲ್ಲ, ಏನಿಲ್ಲ. ಅದೇ ನನಗೆ ತಲೆನೋವು, ಬರೀ ಚಟ್ನಿ ಎಲ್ಲದಕ್ಕೂ. ಇಡ್ಲಿ ಪಾತ್ರೆ ನಮ್ಮ ಅಮ್ಮರ ಮನೆ ತಂದು ಇಸ್ಕೊಂಬಂದಿದ್ದೆ. ಇವಾಗ ಇಡ್ಲಿ ಹಾಕಿ ಇಡಬೇಕು. ದಿನ ಕೇಳ್ತಾ ಇದ್ದ, ನಾನು ಇಡ್ಲಿ ಪಾತ್ರೆ ಇಲ್ಲ ಅಂದ್ಬಿಟ್ಟೆ ಮಾಡ್ತಾಯಿರಲಿಲ್ಲ. ಇಡ್ಲಿ ತಿನ್ನಬೇಕು ಅನ್ನಿಸ್ದಾಗ ಹೋಟ್ಲಲ್ಲಿ ಕೊಡಿಸ್ಕೊತಾ ಇದ್ದ. ಅದಕ್ಕೆ ನಾನು ಇಲ್ಲ ಮಾಡಿಕೊಡ್ಬೇಕು ಅಂತ ಈ 2026 ಇದು ಒಂದೊಂದು ರೆಜುಲೇಷನ್ ಥರ. ಏನೇನೋ ಕೆಲ್ಸಗಳಿಂದ ಅವನಿಗೆ ನಾನು ಡೈಲಿ ತಿಂಡಿ ಮಾಡೋಕ್ಕಾಗ್ತಿಲ್ಲ. ಅನ್ನ ಸಾಂಬಾರು ಮಾಡ್ತಾಯಿದ್ದೆ. ನಾನು ಬೇರೆ ಕಾಲೇಜ್ಗೆ ಹೋಗ್ತಾಯಿದ್ದೆ, 2 ಇಯರ್ಸ್ ಕಾಲೇಜ್ಗೆ ಹೋದೆ. ಅವನು ಸ್ಕೂಲ್ಗೆ ಹೋಗ್ಬೇಕಾದ್ರೆ LKGಗೆ. ನಾನು ಸೆಕೆಂಡ್ PUC ಕಂಪ್ಲೀಟ್ ಆಗಿರಲಿಲ್ಲ ನಂದು. ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ನರ್ಸಿಂಗ್ ಸೇರಿಕೊಂಡೆ. ಅವಾಗ ನಾನು 7:45ಗೆ ಮನೆ ಬಿಡಬೇಕಿತ್ತು. ಅವ್ನು ಬೆಳಿಗ್ಗೆ 8 ಗಂಟೆ 8:15ಗೆ ಹೋಗ್ಬೇಕಿದ್ದು. ಇಬ್ಬರೂ ಜೊತೆಗೆ ರೆಡಿ ಆಗ್ತಿದ್ವಿ. ಬಟ್ ತಿಂಡಿ ಮಾಡಿದ್ರೆ ಬಂದು ಸಂಜೆ ನನಗೆ ಮತ್ತೆ ಸಾಂಬಾರು ಮಾಡೋಕ್ಕಾಗಲ್ಲ. ನಾನು ನೈಟ್ ಬರ್ತಿದ್ದು 6:45 ಆಗೋದು ಸಂಜೆ. ಹಾಗಾಗಿ ಬಂದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೆಳಗ್ಗೆನೇ ಸಾಂಬಾರು ಏನಾದ್ರು ಮಾಡ್ತಾಯಿದ್ದೆ. ಹೀಗಾಗಿ ಅವನು ಡೈಲಿ ತಿಂಡಿ ಮಾಡ್ಕೊಡೋಕೆ ಆಗ್ತಾಯಿರಲಿಲ್ಲ. ನಾನು ಡೈಲಿ ತಿಂಡಿ ಮಾಡು, ನಾವು ಫ್ರೆಂಡ್ಸ್ ಎಲ್ಲ ತರ್ತಾರೆ, ನನಗೂ ಸ್ವಲ್ಪ ಬೇಜಾರಾಗೋದು ಅವಾಗ. ಅದಕ್ಕೇ ಇವಾಗ ಮತ್ತೆ ನಾನು ಕಾಲೇಜು ಹೋಗ್ದಂಗೆ ಅದೇ, ಮತ್ತೆ ಸ್ವಲ್ಪ ಮನೇಲಿದ್ದು ಮತ್ತೆ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಗಾರ್ಮೆಂಟ್ಸಿಗೆ ಹೋದೆ. ಅಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ಕೊಂಡು ಅಷ್ಟೇ ಬೆಳಗ್ಗೆ ಸೇಮ್ ಟೈಮ್ 7:45ಗೆ ಹೋಗ್ತಿದ್ವಿ. ನೈಟ್ 7 ಗಂಟೆ ಆಗೋದು ನಾವು ಊರಾಗೆ ಬರೋದಕ್ಕೆ. ಅವಾಗೂ ಅಷ್ಟೇ ಬೆಳಗ್ಗೆನೋ ಅರ್ಜೆಂಟಲ್ಲಿ ಏನೋ ಒಂದು ಸಾಂಬಾರು, ಅನ್ನ ಸಾಂಬಾರು ಮಾಡ್ಕೊತಿದ್ದೆ. ಒಂದೊಂದು ದಿನ ಚಿತ್ರಾನ್ನ, ಪುಳಿಯೋಗರೆ ಈ ಥರ ಮಾಡ್ತಿದ್ದೆ, ಸುಮ್ಮನೆ ಆಗ್ತಾಯಿದ್ದೆ. ಅವನಿಗೂ ಪುಳಿಯೋಗರೆ, ಚಪಾತಿ, ದೋಸೆ ಈ ಥರದವೇ ಇಷ್ಟ. ಹಾಗಾಗಿ ಇಷ್ಟು ಮಾಡ್ತಿದ್ದೆ. ಇಡ್ಲಿ ಈ ಥರದವೆಲ್ಲ ಮಾಡ್ತಿರ್ಲಿಲ್ಲ. ನಾವು ಎಲ್ಲೋ ಜಾಸ್ತಿ ಅನ್ನ ಸಾಂಬಾರು, ಅವ್ನು ಮುದ್ದೆ ಯಾವಾಗೋ ಒಂದು ಟೈಮ್ ತಗೊಂಡೋಗೋನು.
ಈ ಥರ ಮಾಡ್ತಾಯಿದ್ದೆ. ಹಾಗಾಗಿ ಇಲ್ಲ ಈ ಸಲ ಅವನಿಗೆ ಡೈಲಿ ಏನಾದ್ರು ತಿಂಡಿ ಮಾಡಲೇಬೇಕು ಅಂದ್ಬಿಟ್ಟು ಇವಾಗ ಡೈಲಿ ಬೆಳಗ್ಗೆ ಎದ್ದು ತಿಂಡಿ ಮಾಡ್ತೀನಿ. ಅವ್ನಿಗೆ ಬೇಕಾದ್ದು ಮಾಡಿ ಅವ್ನು ಕಳಿಸ್ಬಿಟ್ಟು ನಮಗೇನಾದ್ರು ಬೇಕಾದ್ರೆ ಇನ್ನು ಸಪ್ರೇಟಾಗಿ ನಾನು ಅವ್ನು ಕಳಿಸ್ಬಿಟ್ಟು ಮಾಡ್ಕೊಂತೀನಿ ಸಾಂಬಾರು ಮುದ್ದೆ ಈ ಥರ. ಈಗ ಅವನು ಹೋಮ್ವರ್ಕ್ ಬರ್ದಿಲ್ಲ ಅಂತ ಹೇಳಿದ್ನಲ್ಲ ನೋಡಿರಿ, ನನ್ನ ಹತ್ರ ಬರೆಸ್ತಿದ್ದಾನೆ. ಅಂದರೆ ಡ್ರಾಯಿಂಗು ಟ್ರಾಫಿಕ್ಕು ಬೋರ್ಡ್ ಇರುತ್ತಲ್ವ, ರೆಡ್ಡು ಯೆಲ್ಲೋ ಗ್ರೀನ್ ಥರ, ಇದನ್ನು ಬರ್ಕೊಂಬರೋಕೆ ಹೇಳಿದ್ರಂತೆ. ಅವನು ಬರ್ಕೊಡಮ್ಮ ಅಂತ ಇದ್ದ. ಅದಕ್ಕೆ ಅವನಿಗೆ ಬರ್ಕೊಡ್ತಾ ಇದ್ದೆ. ಏನಾದ್ರು ಒಂದು ಹೋಮ್ವರ್ಕ್ ಬಿಟ್ಟಿದ್ದಾನೆ ಅಂದರೆ ಬೆಳಗ್ಗೆ ಅವನು ಬರೆಯೋಕ್ಕೆ ಗೋಳು ಈ ಹುಡುಗರಿಗೆ ಅಲ್ವಾ. ನಮಗೂ ಅನಿಸುತ್ತೆ, ನಾವು ಬರಿತಾ ಇದ್ವಿ ಅವಾಗ. ಈ ಹುಡುಗರು ಯಾಕೆ ಬರೆಯೋಕ್ಕೆ, ಅವನಿಗೆ ಹೋಮ್ವರ್ಕ್ ಅಂದ್ರೇ ಒಂಥರ ಇದು ನೋಡಿ. ಅದರಲ್ಲೇ ಕಲ್ಲರ್ ಬೇರೆ ಹಾಕು ಅಂತ ಹೇಳ್ತಿದ್ದ. ಕಲ್ಲರ್ ಅಮ್ಮನ ಮನೆ ಹತ್ರ ಇಟ್ಟಿದ್ದ ಅವನು. ನೋಡಿ ಬರ್ಕೊಟ್ಟೆ ಅಂದ್ಬಿಟ್ಟು ಸರಿ ಆಯ್ತು ಹೋಗು ಬಾಯ್ ಅಂತ ಮೊಬೈಲ್ ಸಿಕ್ಬಿಡ್ತು ಅವನಿಗೆ. ಅವ್ರ ಅಪ್ಪಾಜಿ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟ. ಈಗ ನೀರು ಕಾದಿದ್ವು, ಇಡ್ಲಿ ಪಾತ್ರೆ ನೀರು ಹಾಕಿ ಇಟ್ಟಿದ್ನಲ್ಲ ಬಿಸಿ ಹಾಕಿ ಅವು ಕಾದಿದ್ವು. ಇವಾಗ ಇಡ್ಲಿ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಬಿಟ್ಟು ಅದಕ್ಕೆ ಇಡ್ಲಿ ಹಾಕಿ ಇಡಬೇಕು. ಇಡ್ಲಿ ಎಲ್ಲ ಇಡಬೇಕು ನೋಡಿ. ಈಗ ಅದು ರೆಡಿ ಮಾಡಿದ್ದೆ, ಚೆನ್ನಾಗಿ ಬಂದಿದೆ. ಈಗ ಪ್ಲೇಟಿಗೆಲ್ಲ ಹಾಕಿ ಇಡ್ತೀನಿ. ಎಷ್ಟು ವರ್ಷ ಆಯಿತು ಗೊತ್ತಾ ನಾನು ಇಡ್ಲಿ ಮಾಡಿ ಗಾಯ್ಸ್. ನಾವು ಬೆಂಗಳೂರಲ್ಲಿ ಇದ್ವಿ ಸ್ಟಾರ್ಟಿಂಗು. ನನ್ನ ಮಗ 1 ಇಯರ್ ಅವ್ನು ಹುಟ್ಟಿದಾಗ ಮತ್ತು 1 ಇಯರ್ ವರೆಗೂ ಅಲ್ಲೇ ಇದ್ವಿ. 2 ಇಯರ್ ಒಟ್ಟು 2 ವರ್ಷ ನಾವು ಬೆಂಗಳೂರಲ್ಲೇ ಇದ್ವಿ. ಆವಾಗ ಅಲ್ಲೊಂದು 3-4 ಸಲ ಅಲ್ಲಿ ಮಾಡಿದ್ದೆ. ಅದು ಬಿಟ್ಟರೆ ಮತ್ತೆ ನಾನು ಈ ಕಡೆ ನಮ್ಮ ಊರಿಗೆ ಬಂದಮೇಲೆ ಇಡ್ಲಿನೇ ಮಾಡಿಲ್ಲ. ಪಾತ್ರೆ ಇಲ್ಲ, ತಗೊಳ್ಳೋಣ ಅಂತ ಸುಮ್ಮನೆ ಬಿಟ್ಟಿದ್ದೆ. ಇಲ್ಲ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮಮ್ಮವ್ರ ಮನೇಲಿ 2 ಸೆಟ್ ಇತ್ತು. ನಮ್ಮಮ್ಮ ಹೇಳ್ತಿದ್ದು ತಗೊಂಡೋಗಿ, ಹುಡುಗ ಕೇಳ್ತಾ ಇರ್ತಾನೆ ಮಾಡಿಕೊಡು ಅಂತ. ಅದಕ್ಕೆ ಈ ಸಲ ಇಸ್ಕೊಂಬಂದ್ಬಿಟ್ಟು ಮಾಡಿದ್ದೀನಿ ನೋಡಿ. ಇವಾಗ ಇಡ್ಲಿ ರೆಡಿಯಾಗಿದೆ. ಇವಾಗ ಅವನಿಗೆ ಬಾಕ್ಸಿಗೆ ಹಾಕಬೇಕು. ಆರ್ಟ್ಸ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಅವನಿಗೆ ಬಾಕ್ಸಿಗೆ ರೆಡಿ ಮಾಡ್ತಿದ್ದೀನಿ. ಸಾರಿ ಗಾಯ್ಸ್, ಕೆಮ್ಮು ನನಗೆ ಎಷ್ಟು ಪ್ರಾಬ್ಲಮ್ ಕೊಡ್ತಾಯಿದೆ ಅಂದರೆ, ಏನೋ ಒಂದು ಮಾಡೋಣ ಅನ್ಬೇಕಾದ್ರೆ ನನಗೆ ಹುಷಾರಿಲ್ದಂಗೆ ಆಗ್ತಾಯಿರುತ್ತೆ. ಇವಾಗ ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ವಾಯ್ಸ್ ಓವರ್ ಕೊಡೋಕೆ ಹೋಗ್ತೀನಿ, ಕೆಮ್ಮು ಪ್ರಾಬ್ಲಮ್ ಮಾತಾಡೋಕ್ಕೆ. ಇದೇ ಥರನೇ ಏನಾದ್ರು ಒಂದು ಆಗಿ ನನಗೆ ಬರೀ ಲೈಫಲ್ಲಿ ಬರೀ ಪ್ರಾಬ್ಲಮ್ ಅನ್ನೋ ಥರ ಆಗ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಜೀವನ ಅಷ್ಟೇ. ನೋಡಿ ಇವಾಗ ಅವನಿಗೆ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಇಡ್ಲಿನ. ಮತ್ತು ಚಟ್ನಿ ಕೂಡ ಒಗ್ಗರಣೆ ಹಾಕೋಬೇಕು. ಅವನಿಗೆ ಅದಿಷ್ಟ ಆಗಲ್ಲ, ಅದಕ್ಕೆ ಗಟ್ಟಿ ಚಟ್ನಿನೇ ಇಡ್ತೀನಿ. ಯಾಕಂದ್ರೆ ಮಧ್ಯಾಹ್ನಕ್ಕೂ ಕೂಡ ಅವನಿಗೆ ಲಂಚ್ ಬಾಕ್ಸಿಗೆ ಅದು ಅಳಿಸೋಗಲ್ಲ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅವನಿಗೆ ಚಟ್ನಿ ಅಂದರೆ ತುಂಬ ಇಷ್ಟ. ಯಾವುದಕ್ಕೆ ಆಗಲಿ ಅವನಿಗೆ ಚಟ್ನಿ ಬೇಕು. ಎಷ್ಟು ಚಟ್ನಿ ತಿಂದಾನಂತೆ. ಅದನ್ನು ಹೋಟ್ಲಿಗೆ ಕರ್ಕೊಂಡೋಗ್ಬಿಟ್ರೆ ಅಲ್ಲವ್ರು ಚಟ್ನಿ ಕೊಟ್ಟೆ ಅವನಿಗೆ ಸಾಕಾಗಬೇಕು. ಚಟ್ನಿ ಅಂತ ಕೇಳ್ತಿರ್ತಾರೆ, ಅಷ್ಟು ಚಟ್ನಿ ಅಂದರೆ ಅವನಿಗೆ ಇಷ್ಟ. ಇವಾಗ ನೋಡಿ ಅದಕ್ಕೆ ಗಟ್ಟಿ ಚಟ್ನಿನೇ ಹಾಕ್ತಾಯಿದ್ದೀನಿ ಅವನಿಗೆ ಬಾಕ್ಸಿಗೆ. ಇಲ್ಲ ಅವನು ಊಟ ಮಾಡೋಣ, ಅಮ್ಮವ್ರ ಮನೆ ಹತ್ರ ಹೋಗಿ ಸ್ನಾನ ಮಾಡಿಸಿದ್ಮೇಲೆ ಅವನು ಊಟ ಮಾಡ್ತಾನೆ. ನಾನಿಲ್ಲ, ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಲ್ಲ. ಯಾಕಂದರೆ ಇಲ್ಲಿ ನೀರು ಅವನಿಗೆ ಅಡ್ಜಸ್ಟ್ ಆಗಲ್ಲ. ಅಲ್ಲೂ ಇಲ್ಲಿ ನೀಟಾಗಿ ರೆಗ್ಯುಲರಾಗಿ ನೀರು ಬರಲ್ಲ ನಮ್ಮ ಮನೆ ಹತ್ರ. ನಮ್ಮ ಮನೆಯವ್ರು ಇನ್ನೂ ಮಲಗಿದ್ರು. ಇವಾಗ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ನೋಡಿ ನಾನು ಅವನು ಹೋಗ್ತಾಯಿದ್ದೀವಿ ಅಮ್ಮನ ಮನೆ ಹತ್ರ. ಅವ್ರು ಮಲಗಿದ್ರಲ್ವ, ತಿರ್ಗಿ ಅದಕ್ಕೆ ಬಾಗಿಲು ಮುಂದೆ ಬಿಡ್ಕೊಂಡು ಹೋದೆ. ಇವಾಗ ನಮ್ಮ ದೊಡ್ಡಪ್ಪವ್ರು ಅಲ್ಲೇ ಪಕ್ಕದಲ್ಲೇ ಕಣಾಯಿತು, ಕಣದಲ್ಲಿ ಬಂದಿದ್ದರು ಬೈಕ್ ತಗೊಂಡು. ಅದಕ್ಕೆ ಇವನು ಬಾರಮ್ಮ ಬೈಕಲ್ಲಿ ಹೋಗೋಣ ಅಂತ ಕರಿತಾ ಇದ್ದ. ಸರಿ ಆಯ್ತು ಹೋಗೋಣ ಅಂದ್ಬಿಟ್ಟು ನೋಡಿ ಇವಾಗ ಬೈಕಲ್ಲಿ ಹೋಗ್ತಾಯಿದ್ವಿ. ನಮ್ಮ ದೊಡ್ಡಪ್ಪ ಕರ್ಕೊಂಡು ಹೋಗ್ತಾಯಿದ್ದೆ. ಇಲ್ಲಿದ್ದ ನಮ್ಮ ಅಮ್ಮವ್ರ ಮನೆ ಹತ್ರ ಒಂದು 300 ಮೀಟರ್ಸ್ ಏನೋ ಆಗುತ್ತೆ ಅಷ್ಟೇ. ನೋಡಿ ಇದು ನಮ್ಮೂರು ಬಸ್ ಸ್ಟಾಪು. ಇದು ನಾವು ಹೋದಂಥ ಸ್ಕೂಲ್ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿದ್ಯಲ್ವಾ ಅದು. ಇವತ್ತು ಶನಿವಾರ ಅಲ್ವಾ, ಅದಕ್ಕೆ ಬೇಗನೆ ಹೋಗ್ತಾಯಿದ್ದಾರೆ ಹುಡುಗರು. ನೀವು ಬಂದ್ವಿ ಬಸ್ ಸ್ಟಾಪಲ್ಲಿ, ಅಲ್ಲೇ ನಿಲ್ಲಿಸ್ತು. ಅವ್ರ ಮನೆ ಅಲ್ಲೇ ಇರೋದು, ಹಂಗಾರೆ ನಿಲ್ಲಿಸ್ತು. ನಾವು ಅಲ್ಲಿದ್ದ ಈಗ ನಮ್ಮ ಮನೆ ಹತ್ರ ನಡ್ಕೊಂಬರ್ತಾ ಇದ್ದೀವಿ. ಇಲ್ಲಿ ಕಾರ್ ನಿಲ್ಸಿದ್ಯಲ್ಲ, ಇದು ನಮ್ಮ ಮನೆ. ನಮ್ಮ ಅಪ್ಪಾಜಿ ಮೇಲ್ಗಡೆಯಿಂದ ನಡ್ಕೊಂಬರ್ತಾ ಇದೆ. ಇಲ್ಲಿ ನನ್ನ ತಮ್ಮ ನಿಂತಿದ್ದ ಕೆಳಗಡೆ. ಹಂಗ ನೋಡಿ ಬಂದ್ವಿ ನಮ್ಮಮ್ಮನ ಮನೆ ಹತ್ರ. ಇಲ್ಲೇ ಅವನು ಸ್ಕೂಲಿಗೆ ರೆಡಿಯಾಗಿ ಹೋಗೋದು. ಇವಾಗ ಅವನಿಗೆ ಸ್ನಾನ ಮಾಡ್ಸೋಕ್ಕಂತ ಹೀಟ್ರ್ ಹಾಕಿದ್ದೀನಿ. ಅವನೆಲ್ಲ ಅವ್ರ ತಾತನ ಜೊತೆಗೆ ಹೋದ. ಅವ್ನು ಬರೋಷ್ಟೊತ್ತಿಗೆ ನೀರು ಕಾದಿರ್ತವೆ, ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ನಮ್ಮಮ್ಮನೂ ಸಾಂಬಾರಿಗೇನೋ ರೆಡಿ ಮಾಡ್ತಾ ಇದ್ದಾರೆ ಒಳಗೆ. ನೋಡಿ ಎಲ್ಲ ನಿಂತಿದ್ದಾರೆ. ಈಗ ಅವನದು ಕೂಡ ಸ್ನಾನ ಆಗಿ ರೆಡಿಯಾಗಿದ್ದಾನೆ. ಅರ್ಜೆಂಟ್ ಅಲ್ವಾ, ಎಲ್ಲನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ರೆಡಿಯಾಗಿ ಇವಾಗ ಅವನೇ ಸಾಕಂತ ಇದ್ದಾನೆ. ತಿಂಡಿ ಎಲ್ಲ ತಿಂದುಬಿಟ್ಟು ನೀವು 8:15 ವ್ಯಾನ್ ಬರೋದು. ಅವ್ನು 8:15 8 ಗಂಟೆ ಬಸ್ ಸ್ಟಾಪಲ್ಲಿ ಇರ್ತಾನೆ. ಎಲ್ಲರಿಗಿನ್ನ ಮುಂಚೆ ಹೋಗಬೇಕು ಅಂತ ಅವನಿಗೆ. ವ್ಯಾನ್ ಬಂತು ಅಂದರೆ ಓಡ್ತಿರ್ತಾನೆ, ತಿಂಡಿನೂ ತಿನ್ನಲ್ಲ. ಸ್ವಲ್ಪ ಲೇಟ್ ಆಗಿಬಿಟ್ರೆ ಅದಕ್ಕೆ ಬೇಗನೆ ಒಂದು 7:45 ಅಷ್ಟಕ್ಕೆ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಡ್ತೀನಿ. ಎಲ್ಲ ಆಯಿತು. ಈಗ ನೋಡಿ
ಶೂ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಶೂ ತಂದು ಇನ್ನೂ ಹೊಸವು ಗಾಯ್ಸ್, 20 ಡೇಸು ಆಗಿಲ್ಲ. ಅಲ್ಲಿ ಲೇಸ್ ಎಲ್ಲ ಕಿತ್ತಾಕೊಂಬಂದಿದ್ದಾನೆ ಹುಡುಗರ್ದಾಗ. ಇದೊಂದು ಗೋಳು ಗಾಯ್ಸ್, ಯಪ್ಪ ಮೊನ್ನೆ ಇನ್ನೂ ತಂದಿರೋ ಶೂಸು ಅವಳು ಕಿತ್ತಾಕೊಂಬಂದಿದ್ದಾನೆ. ಈಗ ಅವನೇ ವೀಡಿಯೋ ಮಾಡ್ತಾ ಇದ್ದ ನೋಡಿ. ಅವ್ರ ಅಜ್ಜಿನೆಲ್ಲ ವೀಡಿಯೋ ಮಾಡಿದ್ದಾನೆ. ಅವ್ರ ಅಜ್ಜಿ ಯಾರ್ದು ಫೋಟೋ ತೆಗಿತಿದ್ಯೋ ಅಂತ ಕೇಳ್ತಾ ಇತ್ತು. ನಾನೆಲ್ಲಿ ಫೋಟೋ ತೆಗಿತಿದ್ದೀನಿ ಅಂತ ಹೇಳ್ತಾ ಇದ್ದ. ಇವಾಗ ಶೂ ಹಾಕ್ಕೊಂಡು ಅವನೇ ರೆಡಿಯಾಗಿ ಹೋಗ್ತಾನೆ. ನಾವೆಲ್ಲ ಹಾಕೋಕ್ಕಲ್ಲ, ಅವರು ಕಲಿಬೇಕಲ್ವ ಎಲ್ಲ ಅಂದ್ಬಿಟ್ಟು ನೋಡಿ ಹೋಗ್ತಾಯಿದ್ದಾನೆ. ಬಾಯ್ ಅಂತ ಮಾಡ್ತಾಯಿದ್ದಾನೆ. ಇವಾಗ ಅವನು ಕಳಿಸ್ಬಿಟ್ಟು ನಾನು ಮತ್ತೆ ನಮ್ಮ ಮನೆ ಹತ್ರ ಬಂದೆ. ಪಾತ್ರೆಗಳಿದ್ವು ಇನ್ನೂ ತೊಳೆಯವು. ಇವಾಗ ಸಾಂಬಾರು ಮಾಡಬೇಕು, ಇಡ್ಲಿಗೆ ಅನ್ನ ಮಾಡಬೇಕು, ಚಟ್ನಿ ಬೇರೆ ಒಗ್ಗರಣೆ ಹಾಕಬೇಕು. ಇನ್ನು ನಮ್ಮ ಮನೆಯವರು ಎದ್ದು ಕೂತ್ಕೊಂಡಿದ್ರು ಅಲ್ಲೇ ಅವರು. ಇವಾಗ ನೋಡಿ ಪಾತ್ರೆಗಳನ್ನು ಕೂಡ ಎಲ್ಲ ತೊಳ್ಕೊಂಬಂದೆ. ಈಗ ಸಾಂಬಾರು ರೆಡಿ ಮಾಡಬೇಕು. ಸಾಂಬಾರು ಇವತ್ತು ಬೇಳೆ ಸಾಂಬಾರು ಮಾಡ್ತೀನಿ ಇಡ್ಲಿಗೆ. ಅದು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ನಮ್ಮ ಮನೆಯವ್ರಿಗೂ ಅದೇ ಇಷ್ಟ. ಹಾಗಾಗಿ ಒಂದು ಪ್ಲೇಟಲ್ಲಿ ಮಾತ್ರ ಅವ್ನಿಗೆ ಇಡ್ಲಿ ಕಳ್ಸಿದ್ದೆ, ಇನ್ನು 2 ಪ್ಲೇಟಲ್ಲಿ ನನಗೂ ನಮ್ಮ ಮನೆಯವ್ರಿಗೆ ಆಗುತ್ತೆ ಅಂದ್ಬಿಟ್ಟು ನೋಡಿ ಅದರಲ್ಲಿ ಹೆಂಗೆ ಮುಚ್ಚಿಟ್ಟಿದ್ದೆ ಬಿಸಿ ಇರ್ತವೆ ಅಂದ್ಬಿಟ್ಟು. ಈಗ ಕುಕ್ಕರಿಗೆ ನಾವು ಬೇಳೆ ಹಾಕ್ಕೊಳ್ಳೋಣ. ಈ ಥರ ತಿಳಿಸಾರು ತುಂಬ ಚೆನ್ನಾಗಿತ್ತು, ಅನ್ನಕ್ಕೂ ಆಗುತ್ತೆ ಮತ್ತು ಇಡ್ಲಿಗೂ ಆಗುತ್ತೆ ಅಂದ್ಬಿಟ್ಟು ನಾನು ತಿಳಿಸಾರು ಮಾಡಿದೆ ನೋಡಿ. ಬೇಳೆ ಮತ್ತು ಟೊಮೊಟೊ ಹಾಕಿದ್ದೀನಿ. ಹಾಕ್ಬಿಟ್ಟು ಅವನ್ನ ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ ನೀರು ಹಾಕಿ ಬೇಯೋದಕ್ಕೆ ಇಡಬೇಕು ನೋಡಿ. ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಹಾಕ್ಕೊತೀನಿ, ಸ್ವಲ್ಪ ಬೇಗ ಬೇಯುತ್ತೆ ಅಂದ್ಬಿಟ್ಟು ಚಿಟಿಕೆ ಎಣ್ಣೆ ಹಾಕ್ಕೊಂಡೆ. ಈಗ ನೀರು ಹಾಕ್ಕೊತಿದ್ದೀನಿ. ನೀರು ಹಾಕ್ಬಿಟ್ಟು ಇದನ್ನ ಈಗ ಚೆನ್ನಾಗಿ ನುಣ್ಣಗಾಗೋ ಥರ ಬೇಯಿಸ್ಬೇಕು. ಬೇಯಿಸ್ಬಿಟ್ಟು ನೋಡಿ ಇಟ್ಟಿದ್ದೀನಿ ಬೇಯೋಕ್ಕೆ. ಈಗ ಬೇಯಕ್ಕೆ ಇಟ್ಬಿಟ್ಟು ಈಗ ಒಗ್ಗರಣೆ ಕೊಡೋಕ್ಕೆ ಈರುಳ್ಳಿ ಮತ್ತು ಹಸಿರುಗಾಯಿನ ಕಟ್ ಮಾಡೋಕ್ಕೆ ಕುತ್ಕೊಂಡಿದ್ದೀನಿ. ಈ ಥರ ಮರದಲ್ಲೇ ಸ್ವಲ್ಪ ಕೆಳಗಡೆ ಸುಮ್ಮನೆ ಇನ್ನೇ ಕಸ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮರ ಇಟ್ಕೊತೀನಿ. ಏನಾದರೂ ಈರುಳ್ಳಿ ಸಿಪ್ಪೆ ಆ ಥರ ಇದೆಲ್ಲ ಮರದಲ್ಲೇ ಅವಾಗೆ ಹಾಕ್ಕೊಂಬಿಡ್ತೀನಿ, ಮತ್ತು ಕಸ ಅದೆಲ್ಲ ಆಗೋಲ್ಲ. ಅದಕ್ಕೆಲ್ಲ ಮರದಲ್ಲೇ ಒಂದೇ ಸಲ ಹಾಕ್ಕೊಂಡು ನೋಡಿ ಆ ಥರ ಈರುಳ್ಳಿ ಸಿಪ್ಪೆ ಎಲ್ಲ ಅದರಲ್ಲೇ ಹಾಕ್ಬಿಡ್ತೀನಿ. ಪ್ಲೇಟಲ್ಲಿ ಈರುಳ್ಳಿ ಹಾಕ್ಕೊಂಬಿಟ್ಟು ಇದನ್ನು ಮಾಡ್ತೀನಿ. ಈಗ ನೋಡಿ ಎಲ್ಲ ಸಿಪ್ಪೆ ತೆಗೆದು ಇವಾಗ ಎಲ್ಲ ಹಚ್ಕೊತೀನಿ. ಮತ್ತು ಕಡೆ ಮೇಲೆ ಹಾಕಿದ್ರೆ ಮತ್ತೆ ತುಂಬ್ಕೋಬೇಕು, ಎಲ್ಲ ಕಸ ಆಗುತ್ತೆ. ಆ ಥರ ಒಂದೇ ಸಲ ಮರ ಇಟ್ಕೊಂಡು ಮರದಲ್ಲಿ ಹಾಕ್ಬಿಟ್ರೆ ಇದಾಗುತ್ತೆ ನೋಡಿ. ಇವಾಗ ಈರುಳ್ಳಿ ಹಸಿರುಕಾಯಿ ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಒಗ್ಗರಣೆಗೆ. ಜೀರಿಗೆ ಹಾಕ್ಕೊಂಡ್ರೆ ಜೀರಿಗೆ, ಸಾಸಿವೆ, ಹಸಿ ಕರಿಬೇವು ಸೊಪ್ಪು ಹಾಕಬೇಕು, ಚೆನ್ನಾಗಿರುತ್ತೆ ಫ್ಲೇವರು, ಘಮ ಘಮ ಅಂತಿರುತ್ತೆ. ಹಸಿ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಫ್ಲೇವರ್ ಮಾಡಿದರೆ. ಈ ಕಡೆ ನೋಡಿ ಚಟ್ನಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ. ಇಟ್ಟು ಎಣ್ಣೆ ನೋಡಿ ಅದಕ್ಕೆ ಕರಿಬೇವು ಸಾಸಿವೆ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಅದಕ್ಕೆ ಚಟ್ನಿನ ಮಿಕ್ಸ್ ಮಾಡಿದರೆ ಚಟ್ನಿ ಆಗಿಬಿಡುತ್ತೆ. ಇಲ್ಲಿ ಒಗ್ಗರಣೆ ಅದಕ್ಕೂ ಕೊಟ್ಟು ನೋಡಿ. ಇವಾಗ ಬೇಳೆ ಬೆಂದಿದೆ, ಅಲ್ಲಿ ಒಗ್ಗರಣೆ ಹಾಕಿದ್ವಿ ಒಂದು ಸಾಂಬಾರಿಗೆ. ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಹಾಕೋದು. ಇದನ್ನು ಒಂದು ಇದರಲ್ಲಿ ನೀರನ್ನ ಒಂದು ಪಾತ್ರೆಯಲ್ಲಿ ಬಸ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ, ಹಾಗೇ ಮಾಡೋಕ್ಕೋದ್ರೆ ಅದು ನೀಟಾಗಿ ನುಣ್ಣಗಾಗಲ್ಲ. ನೀರು ಸಪ್ರೇಟ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಇದನ್ನು ಮಾಡಿದರೆ ಚೆನ್ನಾಗಿ ನುಣ್ಣಗಾಗುತ್ತೆ. ಅದಕ್ಕೆ ನಾನು ಈ ಥರ ಮಾಡ್ತೀನಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನು ಇಲ್ಲಿ ಮಸೆಗುಂಡು ಅಂತಾರಲ್ಲ ಅದರಲ್ಲೇ ಈ ಥರ ನುಣ್ಣು ಮಾಡ್ತಾಯಿದ್ದೀನಿ. ಈಗ ಅಲ್ಲಿ ಮಾಡಿಬಿಟ್ಟು ಅದನ್ನ ಸಾಂಬಾರು ಒಗ್ಗರಣೆ ಹಾಕ್ಬಿಟ್ಟು ಬಂದೆ. ಇಲ್ಲಿ ನೀರು ಪೈಪಲ್ಲಿ ಬಿಟ್ಟೋಗಿದ್ದನ್ನ ನೀರೆಲ್ಲ ಕಡೆಗೆ ಹೋಗ್ತಾಯಿದ್ವು. ಅದಕ್ಕೆ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಅಲ್ಲಿಗೆ ಒಗ್ಗರಣೆ ಹಾಕ್ಬಿಟ್ಟು ಬೇಗ ಬಂದುಬಿಟ್ಟೆ. ಇಲ್ಲಿಗೆ ನೀರೆಲ್ಲ ಕಡೆಗೆ ಹೋಗ್ತವೆ, ಎಲ್ಲ ರೋಡಲ್ಲಿ ಹೋಗ್ತವೆ ಅಂದ್ಬಿಟ್ಟು ನೋಡಿ. ಇಲ್ಲಿ ನೀರು ಈ ಥರ ಪೈಪ್ ಹಾಕೊಂಡು ಅಲ್ಲಿದ್ದೇ ಇಟ್ಕೋಬೇಕು. ಹಂಗಾಗಿ ಈ ನೀರು ಅಷ್ಟು ಒಂದಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಅವನಿಗೆ ಸ್ನಾನ ಮಾಡಿಸಲ್ಲ. ನನ್ನ ಮಗುಗೆ ಅವ್ನು ಊರಲ್ಲೇ ಸ್ನಾನ ಮಾಡೋದು, ನಾವು ಕೂಡ ಅಲ್ಲೇ ಮಾಡೋದು ನೋಡಿ. ಇವಾಗೆಲ್ಲ ಹೊರಗುಳಿದು ಇವತ್ತು ಹೆಂಗೆ ಶನಿವಾರ ವಾರ ಅಲ್ವಾ, ನೆಲ ತೊಳಿಬೇಕು ಅಂದ್ಬಿಟ್ಟು ನೀರೆಲ್ಲ ಹಿಡಿತಾ ಇದ್ದೆ ಅಲ್ಲಿ. ಅದೆಲ್ಲ ಹೊರಗುಳಿದೆಲ್ಲ ತೊಳೆದು ಇವಾಗ ಒಳಗುಳಿದೆಲ್ಲ ಕ್ಲೀನ್ ಮಾಡ್ತೀನಿ. ರಾತ್ರಿ ನಮ್ಮ ಮನೆಯವ್ರು ಕಡಲೆಬುಟ್ಟು ತೊಗೊಂಬಂದಿದ್ರು, ಕೂಲಿಯನ್ನು ಕರ್ಕೊಂಡು ಹೋಗ್ತಾರೆ. ಕಡಲೆಬುಟ್ಟು ಕೀಳೋಕ್ಕೆ ಅದಕ್ಕೆ ತೊಗೊಂಬಂದಿದ್ರು ಅವರು. ಅದನ್ನು ರಾತ್ರಿ ಅಲ್ಲೇ ಇಟ್ಟಿದ್ದರು, ಕ್ಲೀನ್ ಮಾಡಬೇಕು ನೋಡಿ. ಬಟ್ಟೆ ಎಲ್ಲ ಕಬೋರ್ಡಲ್ಲಿ ಜೋಡಿಸಿದ್ದೀನಿ. ಅಡುಗೆ ಎಲ್ಲ ರೆಡಿಯಾಗಿದೆ, ಇಡ್ಲಿ, ಚಟ್ನಿ, ಸಾಂಬಾರು, ರೈಸು ಎಲ್ಲ. ಈಗ ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸ್ಬೇಕು. ಬನ್ನಿ ನೋಡಿ. ಇವಾಗ
ಕಡಲೆ ಎಲ್ಲ ತಂದುಬಿಟ್ಟು ಹೊರಗಡೆ ಒಣಗಾಕಿದ್ದೀನಿ ಬಿಸಿಲಿಗೆ. ತಿಂದ್ರಾದರೂ ತಿನ್ನೋಕ್ಕೆ ಎಷ್ಟು ಅಂತ ಆಗುತ್ತೆ, ಸ್ವಲ್ಪ ತಿನ್ಬೋದು. ಕಾಳಾದರೂ ಹಾಕ್ತೇವೆ, ಚೆನ್ನಾಗಿ ಒಣಗಿಸ್ಬಿಟ್ರೆ ಮನೆಗೆ ಕಡಲೆಕಾಳು ಸಾಂಬಾರ್ಗೆ ಏನಾದರೂ ಯೂಸ್ ಆಗ್ತದೆ ಅಂದ್ಬಿಟ್ಟು ಆ ಥರ ಒಣಗಾಕಿದ್ದೀನಿ ನಾನು. ನೋಡಿ ಇವಾಗೆಲ್ಲ ಇದೆಲ್ಲ ನೀಟ್ ಮಾಡಿದ್ದೀನಿ. ಚೀಲ ಎಲ್ಲ ಎತ್ತಿಟ್ಬಿಟ್ಟು, ಚೀಲ ಅವು ನಾನು ಕುರಿ ಇದಾವಲ್ಲ ಅವಕ್ಕೆಲ್ಲ ಕಾಳು, ಗೋಧಿ, ತೊಗರಿಕಾಳು, ಜೋಳ, ಹುಳ್ಳಿಕಾಳು, ಕೆಳಗಡೆ ಒಂದು ಚೀಲದಲ್ಲೆಲ್ಲ ಅಕ್ಕಿ ಇದ್ದಾವೆ. ಅವೆಲ್ಲ ಕುರಿ ಮೇಕೆಗಳಿಗೆ ಕಾಳು ಹಾಕೋ ಚೀಲಗಳು ಆಗಾಗ ಅಲ್ಲಿ ಇಟ್ಟಿದ್ವಿ. ಎಲ್ಲ ಕಸ ಹೊಡ್ಬಿಟ್ಟು ಈಗ ನೋಡಿ ನೆಲ ಒರೆಸೋಕ್ಕೆ ನಾನು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ನೆಲವನ್ನು ಒರೆಸ್ತಾ ಇದ್ದೀನಿ. ಅದೊಂಥರ ಪಾಸಿಟಿವ್ ಇದು ಕೊಡುತ್ತೆ ಅಂತ ಉಪ್ಪನ್ನು ಹಾಕ್ಕೊತೀನಿ. ಎಲ್ಲ ನೆಲ ಒರೆಸ್ತಾ ಇದ್ದೀನಿ. ನಾನು ಎಲ್ಲನೂ ವೀಡಿಯೋ ಮಾಡ್ಕೊಳಕ್ಕೆ ಆಗಲ್ಲ ಫುಲ್ಲು ಕ್ಲೀನಾಗಿ, ಯಾಕಂದರೆ ನಂದು ಮೊಬೈಲ್ ಕ್ಯಾಮ್ರಾ ಪ್ರಾಬ್ಲಮ್. ಫ್ರಂಟ್ ಕ್ಯಾಮ್ರಾ ಇದ್ದಿದ್ರೆ ಮಾಡ್ತೆ, ಬಟ್ ಬ್ಯಾಕ್ ಕ್ಯಾಮ್ರಾ ಒಬ್ಬಳೇ ಒಂದು ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿ ಫುಲ್ ಎಲ್ಲ ಕ್ಲೀನ್ ಮನೆಯೆಲ್ಲ ಒರೆಸ್ಬಿಟ್ಟು ಇವಾಗ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಂದ್ಕೊತೀನಿ. ನೋಡಿ ಎಲ್ಲ ನೆಲ ಒರೆಸಿದ್ದೀನಿ, ಇವಾಗಿನ ಒರೆಸಿದ್ದೀನಲ್ವ, ತೇವ ಇದೆ. ಇದು ನೋಡಿ ನಾವು ಸೊಳ್ಳೆಪೊರೆ ಅದು ಬುಕ್ ಮಾಡಿ ತರಿಸಿದ್ದು, ಚೆನ್ನಾಗಿದೆ ಒಂಥರ ಕ್ವಾಲಿಟಿಯಾಗಿ. ಅದರೊಳಗಡೆ ಯಾವುದೇ ರೀತಿ ಒಂದು ಸೊಳ್ಳೆ ಆಗಲಿ ಒಂದು ನೊಣ ಆಗಲಿ ಏನೂ ಬರೋಲ್ಲ, ಕಂಫರ್ಟಬಲ್ ಫೀಲ್ ಕೊಡುತ್ತೆ ಅದು. ನೋಡಿ ಇವಾಗ ನೆಲೆಲ್ಲ ಒರೆಸಿಬಿಟ್ಟು ನಮ್ಮ ಮನೆಯವರು ಕೂಡ ಬಂದರು. ನಾನು ಇವಾಗ ತಿಂಡಿ ತಿನ್ನೋಣಂತ ಕುತ್ಕೊತಿದ್ದೀನಿ. 11 ಗಂಟೆ ಏನೋ ಆಯಿತು ನಾವು ತಿಂಡಿ ತಿನ್ಬೇಕಾದ್ರೆ. ಎಲ್ಲ ತಿಂಡಿ ತಿಂದುಬಿಟ್ಟು ತಿರ್ಗಾ ನಮ್ಮ ಮನೆಯವರು ಎಲ್ಲೋ ಬಾಡಿಗೆ ಹೋಗ್ಬೇಕು, ಹೀಟ್ರ್ ಹಾಕೋ ಸ್ನಾನ ಮಾಡ್ಬೇಕು ನಾನು ಅಂತ ಅಂದರು. ಅದಕ್ಕೆ ಅವ್ರಿಗೆ ಹೀಟ್ರ್ ಹಾಕಿದ್ದೆ. ದೇವ್ರ ಮನೆ ದೇವ್ರ ಕಟ್ಟೆ ಒಂದು ಒರೆಸ್ಕೊಡ್ಬೇಕು ಅವ್ರ ಪೂಜೆಗೆ. ನೋಡಿ ಅದೆಲ್ಲ ಒರೆಸ್ಕೊಟ್ಟು ಅವ್ರು ಸ್ನಾನ ಮಾಡಿ ಬರೋತ್ತಲ್ಲಿ ನಾನು ಎಲ್ಲ ಇದನ್ನು ಕ್ಲೀನ್ ಮಾಡಿದ್ದೆ. ಅವ್ರು ಬಂದುಬಿಟ್ಟು ಪೂಜೆ ಮಾಡಿದ್ರು. ಸಂಜೆ ಪೂಜೆ ಮಾಡೋರು, ಬಟ್ ಅವ್ರು ಇರಲ್ವಲ್ಲ, ಬಾಡಿಗೆ ಹೋಗ್ತಾರೆ ಅಂದ್ಬಿಟ್ಟು ಇವಾಗೇನೆ ಪೂಜೆ ಮಾಡಿಬಿಟ್ಟು ಹೋಗಿದ್ರು. ಎಲ್ಲ ರೆಡಿ, ಊಟ ಎಲ್ಲ ಆಗಿ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟಿದ್ವಿ. ಹೀಟ್ರು ನೋಡಿ ಎಲ್ಲ ಹಾಕಿದ್ದಾರೆ. ಅದು ನೀಟಾಗಿ ಎತ್ತೇ ಇಡಲ್ಲ, ಯಾಕೆ ಬಿಡ್ತಾರೆ, ನಾವು ಎತ್ತಿಡಬೇಕು. ಇದೇ ಥರನೇ ಮನೇಲಿ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಅದನ್ನು ಎತ್ತಿಟ್ಟು ನೋಡಿ ಇವಾಗ ಅವರು ಹೋದ್ರು, ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಕೂಡ ಸ್ನಾನ ಮಾಡಬೇಕಿತ್ತು. ಆದರೆ ಸ್ನಾನ ಮಾಡೋಕ್ಕೆ ಆಗಲಿಲ್ಲ, ಟೈಮ್ ಆಗೋಯಿತು. ಹೊಲ್ದಲ್ಲಿ ಬೇರೆ ಹೋಗ್ಬೇಕು ನೀರಿಡೋಕ್ಕೆ, ಮೆಕ್ಕೆಜೋಳ ಹಾಕಿದ್ದೀವಿ. ಹಾಗಾಗಿ ಹೊಲಕ್ಕೆ ಹೋಗಿ ಬಂದುಬಿಟ್ಟು ಒಂದೇ ಸಲ ಸ್ನಾನ ಮಾಡ್ಕೊಂಬಿಡೋಣ. ಇನ್ನು 1/2 ಅವರಲ್ಲಿ ಹೊಲ್ದಲ್ಲಿ ಹೋಗ್ಬೇಕು. ನಮ್ಮ ಅಪ್ಪಾಜಿ ಬಂದು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನನಗೂ ಸ್ನಾನ ಮಾಡಿಲ್ಲ, ಬಂದುಬಿಟ್ಟು ಸ್ನಾನ ಮಾಡೋಣ ಅಂದ್ಬಿಟ್ಟು. ಸರಿ ಬನ್ನಿ ಇವಾಗ ಹೋಗಿ ಹೊಲದಲ್ಲಿ ಸಿಗ್ತೀನಿ ನಾನು. ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗ್ತಾರೆ ಹೊಲಕ್ಕೆ. ನೋಡಿ ಬಂದ್ವಿ ಈಗ ಹೊಲಕ್ಕೆ, ನಾನು ನಮ್ಮಮ್ಮ ನಮ್ಮ ಅಪ್ಪಾಜಿ ಮೂವರು ಬಂದಿದ್ದೀವಿ ಹೊಲಕ್ಕೆ. ನೋಡಿ ಇದೇ ನಮ್ಮ ಮೆಕ್ಕೆಜೋಳ ಹೇಗಿದೆ ಅಂತ ಅಲ್ವಾ, ಚೆನ್ನಾಗಿದೆ. ಒಂಥರ ಹೊಲದಲ್ಲಿ ಬಂದರೆ ಒಂಥರ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಹೊಲದಲ್ಲಿ. ಗಾಳಿ ಬೀಸ್ತಾ ಇರುತ್ತೆ, ಯಾವುದೇ ರೀತಿ ಜನರು ಸೌಂಡು ಏನೋ ಒಂದಿರಲ್ಲ, ಏನೋ ಒಂಥರ ಕೂಲಾಗಿರುತ್ತೆ. ನೋಡಿ ನೆನ್ನೆ ನೀರು ಇಟ್ಟಿದ್ದೆ ಇಲ್ಲಿಗನ, ಇವತ್ತು ಇಲ್ಲಿದ್ದ ಆ ಕಡೆ ಇಡಬೇಕು. ನೆನ್ನೆ ಸಾಯಂಕಾಲ 1 ಅವರ್ ಬಂದು ಇಟ್ಟೋಗಿದ್ವಿ. ಈಗ ವಾಲ್ ತಿರುವನ ಅಂತ ಬಂದೆ, ಕರೆಂಟ್ ಬಂದಷ್ಟಕ್ಕೆ ಎತ್ಕೊಂಡು ತಂದುಬಿಟ್ಟು ವಾಲ್ ತಿರ್ಗಿ ಹೋಗೋಣ ಅಂತ ಬಂದೆ. ಈಗ ಇಲ್ಲಿ ವಾಲ್ ಆನ್ ಮಾಡ್ತಾಯಿದ್ದೀನಿ. ಇಲ್ಲೇ ಪಕ್ಕದಲ್ಲೂ ತೋಟ ಇದೆ, ಮನೆ ಕೂಡ ಇದೆ ಒಂದು. ಅಂದರೆ ಅಲ್ಲೇ ವಾಸ ಮಾಡಲ್ಲ, ಅವ್ರು ಬಂದಂಗೆ ಏನಾದರೂ ಅಲ್ಲಿ ಇರ್ತಾರಷ್ಟೇ. ನೋಡಿ ಈಗ ಬಂದು ಇಲ್ಲಿ ವಾಲ್ ತಿರ್ಗಿ ಬಂದು ಇಲ್ಲಿ ನೆಳ್ಳಲ್ಲಿ ಕುತ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಯಾರು ಬಂದು ಮಟನೋ ಚಿಕನೋ ಮಾಡ್ಕೊಂಡು ಊಟ ಮಾಡಿದ್ದಾರೆ. ಇಲ್ಲೇ ಇವತ್ತು ನಮ್ಮಮ್ಮ ಟೀ ಕಾಸ ಕೂಡ ತಗೊಂಬಂದಿದ್ದು. ಹೊಲದಲ್ಲಿರ್ತೀವಿ, ಕಾಸನ ಅಂದ್ಬಿಟ್ಟು ನಮ್ಮಮ್ಮನೂ ಟೀ ಕಾಸಕ್ಕೆಲ್ಲ ತೊಗೊಂಬಂದಿದ್ದೆ. ಇಲ್ಲಿ ನೋಡಿ ಆಲ್ರೆಡಿ ಯಾರೋ ಚಿಕನು ಮಟನ್ ಮಾಡಿದ್ದಾರೆ. ನಮ್ಮ ಅಪ್ಪಾಜಿನೇ ಹೇಳ್ತಿತ್ತು ಒಂದು ಭಾನುವಾರ ಯಾವಾಗಾದ್ರೂ ಮಾಡೋಣ್ರಿ ನಾವು ಅಂತ. ಈಗ ನೋಡಿ ಕರೆಂಟ್ ಬಂತು ಅಂತ ನಾನು ಬೇಗ ಬಂದುಬಿಟ್ಟೆ ಇಲ್ಲಿಗೆ. ನೋಡಿ ನೀರು ಬರ್ತಾ ಇದ್ದಾವೆ. ನಮ್ಮ ಮನೆಯವ್ರಿಲ್ಲ, ಅವ್ರು ಇದ್ದಿರೋ ಕಟ್ತೀರ, ಅವ್ರು ಬಾಡಿಗೆ ಅದು ಹೋಗ್ತಾ ಇರ್ತಾರಲ್ವ, ಹಂಗಾಗಿ ನಾನೇ ಬರ್ತೀನಿ ನೀರಿಡೋಕ್ಕೆ. ನಾನು ಇಲ್ಲಿ ಒಬ್ಬಳೇ ಅಂದ್ಬಿಟ್ಟು ನಮ್ಮಮ್ಮ ಕೂಡ ಜೊತೆಗಿರುತ್ತೆ. ಯಾಕಂದರೆ ಇಲ್ಲಿ ದೂರ ಊರಿಂದ ಇಲ್ಲಿಗೆ 2 ಕಿಲೋಮೀಟ್ರ್ ಏನೋ ಆಗುತ್ತೆ. ಆದರೂ ಇಲ್ಲಿ ಹುಲಿಕುಂಟೆ ರೋಡ್ ಅಂತ ಇದೆ, ಅಲ್ಲಿ ಬೈಕ್ಗಳು ಅಡ್ಡಾಡ್ತಿರ್ತವೆ. ಒಬ್ಬಳೇ ಏಕೆ ಅಂದ್ಬಿಟ್ಟು ನಮ್ಮಮ್ಮನ ಜೊತೆ ಬರ್ತಾ ಇರುತ್ತೆ. ನಮ್ಮಮ್ಮನೂ ಅಲ್ಲೆಲ್ಲ ಅವರು ಕಡಲೆ ಗಿಡ ರಾಗಿ ಹಾಕಿದ್ದಾರೆ, ಇಲ್ಲೇ ಎಲ್ಲ ನೋಡ್ಕೊಂಡು ಬರುತ್ತೆ. ನಾನು ಅಲ್ಲಿ ಆ ಕಡೆ ಸೈಡೆಲ್ಲ ಮುಗಿಸ್ಕೊಂಡು ಇವಾಗ ಈ ಕಡೆ ಸೈಡ್ ಇಡೋಕೆ ಬಂದಿದ್ದೀನಿ. ನಮ್ಮಮ್ಮ ಎಲ್ಲ ಸುತ್ತಾಡ್ಕೊಂಬಂದು ಟೀ ಕಾಸಕ್ಕಂತ ಹೋಗಿದ್ರು. ಇಲ್ಲಿ ನೋಡಿ ಇಷ್ಟಿದೆ ಇಡೋದು. ಅಲ್ಲಿ ಬೇವಿನ ಮರ ಕಾಣಿಸುತ್ತಲ್ಲ, ಈ ಕಡೆ ಸೈಡ್ ಬಂದರೆ ಅಲ್ಲಿ ಎಡೆಯಲ್ಲಿ ಮಂಚ ಹಾಕಿದೆ, ಅಲ್ಲಿ ಕುತ್ಕೊಂತೀವಿ. ನಮ್ಮಮ್ಮ ನೋಡಿ ಟೀ ತೊಗೊಂಬಂದಿದ್ದಾರೆ. ಒಲೆಯಲ್ಲಿ ಟೀ ಕಾಸೋದು ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಗೈಸ್ ಟೇಸ್ಟು. ನಾವು 2 ಲೋಟ
ಅಷ್ಟರಲ್ಲಿ ಟೀ ಕುಡಿದೆ ನಮ್ಮಮ್ಮ ಇವಾಗ ಹೋಗ್ತಿದ್ದಾರೆ. ನೋಡಿದ್ರಲ್ಲ ಗಾಯ್ಸ್ ಇವತ್ತಿನ ವಿಡಿಯೋ. ಪ್ಲೀಸ್ ಯಾರೆಲ್ಲ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ